ಓಕೆ, ನಮಸ್ತೆ ರೈತ ಬಾಂಧವರೇ. ನಾನಿವತ್ತೊಂದು ತೋಟ ವಿಸಿಟಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿದರೆ, ನೀವೆಲ್ಲ ಅಬ್ಸರ್ವ್ ಮಾಡಿ ಈ ತೋಟನ. ಇದು 2009ರಲ್ಲಿ ಕಟ್ಟಿರ್ತಕ್ಕಂಥ ಒಂದು ತೋಟ. ತುಂಬ ಚೆನ್ನಾಗಿ ಇಳುವರಿ ಇದೆ. ಇರುವಂಥ ಗಿಡಗಳೆಲ್ಲ ಸಖತ್ತಾಗಿ ಇಳುವರಿ ಬಿಡ್ತಾ ಇದೆ. ಬಟ್ಟು ಸುಮಾರು ಗಿಡಗಳು ಏನಾಗಿದೆ ಅಂತ ಹೇಳಿದರೆ, ನಿಮಗೆ ಮೇಲೆ ಬರ್ತಾ 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 ಬಂದು ಸಣ್ಣದಾಗಿ ಈ ಕುಂಚಿಗೆ ಏನಿದೆ ನಮ್ಮದು ತುದಿ ಭಾಗ ಏನು ಬರುತ್ತೆ, ಅದೊಂಥರ ಪೊರಕೆ ಥರ, ಈ ಕಸ್ಮರ್ಗೆ ಅಂತ ಹೇಳ್ತೀವಲ್ಲ ಆ ಥರ ಆಗ್ಬಿಟ್ಟು ಗಿಡಗಳು ಹೋಗ್ತಾ ಇದೆ. ಪೂರ್ತಿ ಹೋದಾದ್ಮೇಲೆ ಈ ಥರ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಈ ಟೆಲಿಫೋನ್ ಕಂಬದ ಥರ, ನಮ್ಮದು ಏನು ಲೈಟಿನ ಕಂಬ ಬರುತ್ತಲ್ಲ, ಲೈಟಿನ ಕಂಬದ ಥರ ಕಂಬಗಳಾಗಿ ಗಿಡಗಳು ಹೋಗ್ತಾ ಇದೆ ಅಂತ ನಮ್ಮ ರೈತರೊಬ್ಬರು ಹೇಳಿದರು. ಸೊ ಈ ಒಂದು ಸಂದರ್ಭದಲ್ಲಿ ಈ ತೋಟನ ನಾನು ನೋಡೋಕೆ ಬಂದಿದ್ದೀನಿ. ಇದು ಪಕ್ಕಾ ನಮಗೆ ಬೇರುಳ ಸಮಸ್ಯೆಯ ಒಂದು ಲಕ್ಷಣಗಳು. ನೀವು ಯಾವ್ಯಾವ ತೋಟದಲ್ಲಿ ಇವರೆಲ್ಲ ಹಿಡಿ ಮುಂಡಿಗೆ ಅಂತ ಅಂದ್ಕೊಳ್ತಾರೆ, ಹಿಡಿ ಮುಂಡಿಗೆನಲ್ಲಿ ನಿಮಗೆ ಡೈರೆಕ್ಟಾಗಿ ತಲೆ ಹೋಗೋದು ತುಂಬ ಕಡಿಮೆ. ಅದು ಮೊದಲು ಓರೆಗಣ್ಣಾಗುತ್ತೆ, ತುದಿ ಬಂದ್ಬಿಟ್ಟು ನಿಮಗೆ ನೀಟಾಗಿ ಬಾಗುತ್ತೆ, ಆಮೇಲೆ ಗಿಡ ಹೋಗುತ್ತೆ. ಬಟ್ಟು ಈ ಒಂದು ಬೇರುಳ ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸುತ್ತ ಏನು ನಮ್ಮ ಎಲೆ ಒಂದು ಏನು ಸರ್ಕಂಫರೆನ್ಸ್ ಅಂತ ನಾವೇನು ಹೇಳ್ತೀವಿ, ಎಲೆ ಒಂದು ಭಾಗ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ನೀವು ಇಡೀ ತೋಟದಲ್ಲಿ 8 ಅಡಿ ದಾಯ ಆಗಿರ್ಬೋದು, 9 ಅಡಿ ದಾಯ ಆಗಿರ್ಬೋದು, ನಿಂತ್ಕೊಂಡು ಹಿಂಗೆ ನೋಡಿದರೆ ನಿಮಗೆ ಪೂರ್ತಿ ಗ್ಯಾಪ್ ಕಾಣುತ್ತೆ, ಪೂರ್ತಿ ಆಕಾಶ ಕಾಣುತ್ತೆ, ಎಲೆಗಳು ತುಂಬ ಕಡಿಮೆ ಕಾಣ್ತವೆ. ಸೊ ಅದು ಫಸ್ಟ್ ಲಕ್ಷಣ. ಎರಡನೇದು, ಹೋಗ್ತಾ 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 ನಿಮಗೆ ಎಲೆಗಳು ಕಡಿಮೆ ಆಗ್ತಾ ಹೋಗಿ ಕಸ್ಮರ್ಗೆ ಥರ ಆಗಿ ಹೋಗುತ್ತೆ. ನೀವು ಅವಾಗ ಇವಾಗ ಟ್ರ್ಯಾಕ್ಟರ್ ಕಲ್ಟಿವೇಷನ್ ಮಾಡುವಾಗ ಮತ್ತು ಬೇರೆ ಏನಾದರೂ ಗುಣಿ ತೆಗಿಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದರೆ ಸಣ್ಣದಾಗಿ ಈ ಮಂಡಕ್ಕಿಗಿಂತ ಸ್ವಲ್ಪ ದೊಡ್ಡದು ಗೊಣ್ಣೆ ಹುಳು ಕಾಣಿಸ್ಕೊಳ್ಳುತ್ತೆ. ಅಂದರೆ ಬೇರುಳು ಅಂತ ಕರಿತೀವಿ ನಾವು, ರೂಟ್ ಗ್ರಬ್ಸ್ ಅಂತ ಕರಿತೀವಿ ಅದನ್ನು. ಅದು ಕಾಣಿಸ್ಕೊಳ್ಳುತ್ತೆ. ಈ ತೋಟದಲ್ಲಿ ಅದು ಯಥೇಚ್ಛವಾಗಿದೆ. ಎಷ್ಟು ಒಳ್ಳೆ ತೋಟ ಇವತ್ತು ಇವ್ರದ್ದು ಕಂಪ್ಲೀಟಾಗಿ ತಲೆ ಹೋಗ್ತಾ ಇದೆ. ಇವ್ರಿಗೆ ಅರ್ಥ ಆಗಿಲ್ಲ. ಸೊ ಈಗ ನಾನು ವಿಸಿಟ್ ಮಾಡಿದ ಮೇಲೆ ಇದು ಅರ್ಥ ಆಗಿರೋದು. ಇನ್ನೊಂದು ನಿಮಗೆ ಇದು ಆ್ಯಕ್ಚುಲಿ ಹೇಗಂತ ಹೇಳಿದರೆ, ಇದು ಬೇರೆ ಬೇರೆ ಇನ್ಸ್ಟಾರ್ ಅಂತ ಕರಿತೀವಿ ನಾವು. ಹಂತಗಳಿರುತ್ತೆ. ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತ. ಮಳೆಗಾಲ ಏನು ಮೇ ಎಂಡು ಅಥವಾ ಜೂನ್ ಮೊದಲನೇ ವಾರದಲ್ಲಿ ಮೊದಲನೇ ಇನ್ಸ್ಟಾರ್ ಇದು ಹೊರಗೆ ಬರುತ್ತೆ ಭೂಮಿಯಿಂದ, ಆ ಮೊಟ್ಟೆ ಇಟ್ಟಿರ್ತಕ್ಕಂಥ ಹುಳದಿಂದ ಹೊರಗೆ ಬರುತ್ತೆ. ತದನಂತರ ಮೇ ಕೊನೆಯ ವಾರದಲ್ಲಿ ಅಥವಾ ಮೇಯಿಂದ ನಿಮಗೆ ಜೂನ್ ಜುಲೈವರೆಗೂ ಕೂಡ ಫಸ್ಟ್ ಇನ್ಸ್ಟಾರ್ ಇರುತ್ತೆ. ಜುಲೈ ನಂತರ ಎರಡನೇ ಇನ್ಸ್ಟಾರ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ ಸೆಪ್ಟೆಂಬರ್ ದಾಟಿದ ತಕ್ಷಣ ಮೂರನೇ ಇನ್ಸ್ಟಾರ್ ಬಂದ್ಬಿಟ್ಟು ಅದು ಭೂಮಿ ಒಳಗೆ ಹೋಗುತ್ತೆ. ಮೊದಲು ಮತ್ತು ಎರಡನೇ ಹಂತ ನಿಮಗೆ ಮೇಲ್ಗಡೆ ಮೇಲ್ಭಾಗದಲ್ಲಿ ಇರುತ್ತೆ. ಈ ಬಿದ್ದಿರ್ತಕ್ಕಂಥ ಎಲೆಗಳು ಅಥವಾ ಸಣ್ಣ ಸಣ್ಣ ಕಳೆಯ ಒಂದು ಬೇರುಗಳನ್ನು ತಿಂತಾ ಇರುತ್ತೆ. ಮೂರನೇ ಇನ್ಸ್ಟಾರು ನಮ್ಮ ಅಡಿಕೆ ಬೇರುಗಳನ್ನು ಟಾರ್ಗೆಟ್ ಮಾಡುತ್ತೆ. ಅದರದ್ದು ಮ್ಯಾಂಡಿಬಲ್ಸ್ ಅಂತ ಹೇಳ್ತೀವಿ ನಾವು, ಬಾಯಿಯ ಒಂದು ಹಲ್ಲುಗಳಂತ ಹೇಳ್ತೀವಿ. ಅದು ತುಂಬ ದೊಡ್ಡದಾಗಿರುತ್ತೆ. ಅದು ಬೇರೆನ ಕಡಿದು ನೀರು ಕೊಟ್ಟಾಗ ಮೇಲೆ ಬರುತ್ತೆ ಮತ್ತು ಉಳು ಟೈಮಲ್ಲಿ ಕೆಳಗೆ ಹೋಗುತ್ತೆ. ಆಮೇಲೆ ಪ್ಯೂಪೇಷನ್ ಅಂತ ಹೇಳ್ತೀವಿ ನಾವು, ಒಳಗಡೆ ಹೋಗಿ ತಟಸ್ಥವಾಗಿ ಕೂತ್ಕೊಂಡು ಅದರ ಒಂದು ಪ್ರೌಢಾವಸ್ಥೆ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಯಾವುದಾದ್ರೂ ಬೇರೆ ಬೇರೆ ಈ ಹೊಂಗೆ ಮರ ಅಥವಾ ಬೇರೆ ಬೇರೆ ಮರಗಳಲ್ಲಿ ಅದು ಜೀವನ ಮಾಡುತ್ತೆ. ಮತ್ತೆ ಅಗೇನ್ ನಮಗೆ ಮುಂದಿನ ವರ್ಷ ಮಳೆಗಾಲಕ್ಕೆ ಅದು ಮತ್ತೆ ಬಂದು ಮೊಟ್ಟೆ ಇಟ್ಕೊಂಡು ಜೀವನ ಸಂತಾನೋತ್ಪತ್ತಿ ಮಾಡ್ತಾ ಇರುತ್ತೆ. ಇದು ಯಾರು ಕೊಟ್ಟಿಗೆ ಗೊಬ್ಬರವನ್ನು ನಾವು ತೋಟಕ್ಕೆ ತಂದು ಹಾಕ್ತಾ ಇರ್ತೀವಿ ಅಲ್ಲಿಂದ ಬಂದಿರ್ಬೋದು, ಅಥವಾ ಈಗ ಆಲ್ರೆಡಿ ಎಲ್ಲ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಸಸಿಗಳನ್ನು ತರ್ತಾ ಇದ್ದೀವಿ. ಆ ಒಂದು ಸಸಿಗಳ ಮಣ್ಣಲ್ಲೂ ಕೂಡ ಅದ್ರ ಮೊಟ್ಟೆಗಳು ಬಂದಿರ್ಬೋದು. ಹೇಗೋ ಈ ಒಂದು ರೂಪದಲ್ಲಿ ಈ ತೋಟಕ್ಕೆ ಬಂದಿರುತ್ತೆ. ಇದರ ನಿರ್ವಹಣೆಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ಮೆಟಾರೈಸಿಯಂ ಅನಿಸೋಪ್ಲೆ ಅಂತ ಹೇಳ್ಬಿಟ್ಟು ಒಂದು ಜೀವಾಣು ಇದೆ. ಆ ಜೀವಾಣುವನ್ನು ನಾವು ಮೇ ಕೊನೆ ವಾರ ಮಳೆ ಏನೇನು ಸ್ಟಾರ್ಟ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಪ್ರತಿ ಎಲ್ಲ ತೋಟ ತುಂಬ ನಾವು ಮೆಟ್ರೈಸಿಯಂ ಹಾಕಬೇಕು. ಇಲ್ಲ ಅದೇ ಸಂದರ್ಭದಲ್ಲಿ ನಾವು ಕ್ಲೋರೋಫರಿಪಾಸ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಒಂದು 2 ml 1 ಲೀಟರ್ ನೀರಿಗೆ ಹಾಕ್ಕೊಂಡು ಪೂರ್ತಿ ಭೂಮಿಯನ್ನು ತೋರಿಸಬೇಕು. ಅದರಿಂದ ಎರೆಹುಳು ಸತ್ತೋಗುತ್ತೆ. ಬಟ್ ನಾವು ಎರೆಹುಳುಗಳನ್ನ ಮತ್ತೆ ಉತ್ಪತ್ತಿ ಮಾಡಲಿಕ್ಕೆ ಕೃಷಿ ತ್ಯಾಜ್ಯವನ್ನು ಹೆಚ್ಚಾಗಿ ಬಳಸ್ಕೋಬೇಕಾಗುತ್ತೆ. ತೋಟಕ್ಕೆ ಹಾಕುವ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಇದು ಕುರಿ ಗೊಬ್ಬರ ಆಗಿರ್ಬೋದು, ಯಾವುದೇ ಗೊಬ್ಬರಗಳನ್ನು ಕೂಡ ನಾವು ಮೆಟಾರೈಸಿಯಂ ಅನ್ನೋ ಒಂದು ಜೀವಾಣುಗಳನ್ನು ಮಲ್ಟಿಪ್ಲೈ ಮಾಡಿ ಅದ್ರ ಜೊತೆ ವೃದ್ಧಿ ಮಾಡಿ ತೋಟಕ್ಕೆ ಕೊಟ್ಟರೆ ಈ ಒಂದು ಬೇರುಹುಳು ಸಂತತಿ ಕಡಿಮೆ ಆಗುತ್ತೆ. ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಈಗೇನು ಪ್ರಿಪರೇಷನ್ ಮಾಡಲಿಕ್ಕೆ ಕೆಳಗೆ ಹೋಗ್ತಾ ಇರುತ್ತೆ ಮೂರನೇ ಇನ್ಸ್ಟಾರು, ಆ ಸಂದರ್ಭದಲ್ಲೂ ಕೂಡ ನಾವು ಕ್ಲೋರೋಫೆರಿಪಾಸನ್ನು 2 ml 1 ಲೀಟರ್ ನೀರಿಗೆ ಹಾಕ್ಕೊಂಡು ನಾವು ಭೂಮಿಗೆ ಸುರಿಯೋದ್ರಿಂದ ಅವಾಗಲೂ ಕೂಡ ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೇವಿನ ಹಿಂಡಿ ಜೊತೆಗೆ EPN ಅಥವಾ ಮೆಟ್ರೈಸಿಯಮನ್ನು ನಾವು ಮತ್ತೆ ಮಲ್ಟಿಪ್ಲೈ ಮಾಡಿಕೊಂಡು ಬುಡಕ್ಕೆ ಹಾಕೋದ್ರಿಂದ ಕಂಟ್ರೋಲ್ ಆಗುತ್ತೆ. ಇನ್ನು EPN ಅನ್ನೋದು ಎಂಟಮೋಪೆಥೋಜೆನಿಕ್ ನಿಮ್ಯಾಟೋಡ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಜಂತು ಹುಳು ಬರುತ್ತೆ, ಅದನ್ನು ಕೂಡ ನಾವು ತೋಟಕ್ಕೆ ಹಾಕೋದ್ರಿಂದ ಈ ಒಂದು ಬೇರುಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಬಟ್ ಯಾರ್ಯಾರು ಈ ತೋಟದಲ್ಲಿ ನಿಮಗೆ ಈ ಥರ ಸಿಂಪ್ಟಮ್ಸ್ಗಳು ಕಾಣಿಸುತ್ತೆ, ದಯವಿಟ್ಟು ಇದನ್ನು ಜಾಗ್ರತೆಯಿಂದ ಫಸ್ಟು ಕಂಟ್ರೋಲ್ ಮಾಡಿ. ಇಲ್ಲ ಅಂತ ಹೇಳಿದರೆ ಇಡೀ ತೋಟ ನಾಶ ಆಗುತ್ತೆ. ಥ್ಯಾಂಕ್ ಯು.